ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಚವಡಿಹಾಳ ಗ್ರಾಮದ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತವಾಗಿ ಯೋಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಯೋಗ ಪಟುಗಳಾದ ಸಮರ್ಥ್ ರಜಪೂತ್ ಅವರು ಹಾಗೂ ಕರಾಟೆ ಪಟುಗಳಾದ ಅಕ್ಷಯ್ ಮಾನೆಯವರು ವಿದ್ಯಾರ್ಥಿಗಳಿಗೆ ಯೋಗ ಮತ್ತು ಕರಾಟೆಗಳ ತರಬೇತಿಯನ್ನು ಕೊಡಲು ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಆಡಳಿತಾಧಿಕಾರಿಗಳಾದ ಎಸ್ ಪಾಟೀಲ್ ಸರ್ ಅವರೊಂದಿಗೆ ಸಂಸ್ಥೆಯ ಉಪ ಅಧ್ಯಕ್ಷರಾದ ಅಭಿಮನ್ಯು ಎಂ ಬಿರಾದಾರ್ ಅವರು ಮತ್ತು ಪ್ರಾಥಮಿಕ ವಿಭಾಗದ ಮುಖ್ಯ ಗುರುಗಳಾದ ಎಂ ಮುಚ್ಚಂಡಿಯವರು, PUC ವಿಜ್ಞಾನ ವಿಭಾಗದ ಪ್ರಾಚಾರ್ಯರಾದ ಚಂದ್ರಶೇಖರ್ ಅವರು ಹಾಗೂ ಪ್ರೌಢಶಾಲೆಯ ಮುಖ್ಯ ಗುರುಮಾತೆಯಾದ ಜಯಮಾಲಾ P ಪಾಟೀಲ್ ಅವರು ಇವರೊಂದಿಗೆ ಸಮಸ್ತ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಯೋಗ ಸಂದರ್ಭದಲ್ಲಿ ಹೈಸ್ಕೂಲು ಮತ್ತು ಕಾಲೇಜ್, ಅದೇ ರೀತಿಯಾಗಿ ಪ್ರಾಥಮಿಕ ವಿಭಾಗದ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಸಮರ್ಥ ರಜಪೂತಿಯವರು ಮಕ್ಕಳಿಗೆ ಯೋಗದಿಂದ ಆಗುವ ಲಾಭಗಳು ಹಾಗೂ ಅವುಗಳನ್ನು ಯಾವ ರೀತಿಯಾಗಿ ನಾವು ಸಾಧನದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನುವ ಮಾಹಿತಿಯನ್ನು ನೀಡಿದರು. ಇವರೊಂದಿಗೆ ಕರಾಟೆ ಕಲಿಗಳಾದ ಅಕ್ಷಯ್ ಮಾನೆಯವರು ಕರಾಟೆಯಿಂದ ಆಗುವ ಪ್ರಯೋಜನಗಳು ಏನು ಎಂಬುದನ್ನು ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತೆ ತಿಳಿಸಿದರು. ಈ ಕ್ರಿಯೆಗಳು ಪ್ರಾಣಾಯಾಮ ಮತ್ತು ಧ್ಯಾನ ಮುಕ್ತಾಯದ ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲರೂ ನಮಸ್ಕಾರ ಸ್ಥಿತಿ, ಕಣ್ಣುಗಳನ್ನು ಮುಚ್ಚಿ ನಿಧಾನವಾಗಿ ಓಂ ಯೋಗೇನ ಚಿತ್ತಸ್ಯ ಪದೇನ ವಾಚ ಹಣತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ನಿಧಾನವಾಗಿ ಕಣ್ಣುಗಳನ್ನು ತೆಗೆಯಿರಿ. ಮೊದಲು ಲೆಗ್ಸ್ ಲೂಸನಿಂಗ್ ಮಾಡೋಣ. ಟೋಸ್ಲಿಂದ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್. ಲೆಫ್ಟ್ ಲೆಗ್ ಸ್ಟಾರ್ಟ್. ಟೋಸ್ 1 2 3 4 5 6 7 8 9 10. ನೆಕ್ಸ್ಟ್ ಫುಲ್ 1 2 3 4 5 6 7 8 9 10. ನೆಕ್ಸ್ಟ್ ರೊಟೇಷನ್ 1 2 3 4 5 6 7 8 9 10. Opposite 1 2 3 4 5 6 7 8 9 10. Relax. Opposite leg. Next toes 1 2 3 4 5 6 7 8 9 10. Next full 1 2 3 4 5 6 7 8 9 10. Rotation 1 2 3 4 5 6 7 8 9 10. Opposite 1 2 3 4 5 6 7 8 9 10. Next sitting position 1 2 3 4 5 6 7 8 9 10. Relax. Next front and back bending. Start. 1 2 3 4 5 6 7 8 9 10. Next side. Start. 1 2 3 4 5 6 7 8 9 10. Next rotation. Start. 1 2 3 4 5 6 7 8 9 10. Opposite 1
2 3 4 5 6 7 8 9 10. Next twist. Start. 1 2 3 4 5 6 7 8 9 10. Next full. 1 2 3 4 5 6 7 8 9 10. Relax. Start. 1 2 3 4 5 6 7 8 9 10. Next side. 1 2 3 4 5 6 7 8 9 10. Next neck rotation. Start. 1 2 3 4 5 6 7 8 9 10. Next twist. 1 2 3 4 5 6 7 8 9 10. Next rotation. Start. 1 2 3 4 5 6 7 8 9 10. ಚಕ್ರ ಬರೋರು ಮಾಡಬೇಡ್ರಿ, ಸೌಕಾಸ್ ಮಾಡ್ರಿ, ಜೋರು ಮಾಡಬೇಡ್ರಿ. ಅಪೋಸಿಟ್. 1 2 3 4 5 6 7 8 9 10. ರಿಲ್ಯಾಕ್ಸ್. ಈಗ ಕಣ್ಣು ಮುಚ್ಚ್ರಿ ನಿಧಾನವಾಗಿ. ಸ್ಥಿರತೆ. ಉಸಿರನ್ನು ಗಮನಿಸಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಹೊರಗಡೆ ಹಾಕಿ 2-3 ಸಾರಿ ಮಾಡ್ರಿ. ರಿಲ್ಯಾಕ್ಸ್. ಈಗ ನಿಂತು ಮಾಡುವ ಆಸನಗಳನ್ನು ಮಾಡೋಣ. ಮೊದಲ ಆಸನ ತಾಡಾಸನ. ಪೊಸಿಷನ್ ಸಮಸ್ಥಿತಿ. ಸೈಡ್ ಟರ್ನ್ ಸ್ಟ್ರೇಟ್. ಎರಡು ಕೈಗಳನ್ನು ಜಾಯಿಂಟ್ ಮಾಡ್ರಿ. ಎರಡು ಕೈ ಕೂಡಿಸ್ರಿ. ಎರಡು ಕೈ ಕೂಡಿಸ್ರಿ. ನೆತ್ತಿ ಮೇಲೆ ಇಟ್ಕೋರಿ. ಟರ್ನ್ ಮಾಡ್ರಿ. ಕೈ ಸ್ಟ್ರೇಟ್ ಮಾಡ್ರಿ. ತುದಿಗಳ ಮೇಲೆ ಎದ್ದು ನಿಂದ್ರಿ. 1 2 3 4 5 6 7 8 9 10. ರಿಲ್ಯಾಕ್ಸ್. ಮತ್ತೊಮ್ಮೆ ಪೊಸಿಷನ್ ಸಮಸ್ಥಿತಿ. ಸೈಡ್ ಟರ್ನ್ ಸ್ಟ್ರೇಟ್. ಜಾಯಿಂಟ್ ಮಾಡ್ರಿ. ನೆತ್ತಿ ಮೇಲೆ ಇಡ್ರಿ. ಟರ್ನ್ ಮಾಡ್ರಿ. ಸ್ಟ್ರೇಟ್ ಮಾಡ್ರಿ. ತುದಿಗಾಲ ಮೇಲೆ ಎದ್ದು ನಿಂದಿರ್ರಿ. 1 2 3 4 5 6 7 8 9 10. ರಿಲ್ಯಾಕ್ಸ್. ನೆಕ್ಸ್ಟ್ ವೃಕ್ಷಾಸನ ಸಮಸ್ಥಿತಿ. ಸ್ಟಾರ್ಟ್. 1 2 ಹೋಲ್ಡ್ ಮಾಡ್ರಿ. ಅಷ್ಟೇ, ಮೂಮೆಂಟ್ ಮಾಡಬೇಡ್ರಿ, ಹೋಲ್ಡ್ ಮಾಡ್ರಿ. ಸ್ಟಾರ್ಟ್. 1 2 3 4 5 6 7 8 9 10. ರಿಲ್ಯಾಕ್ಸ್. ಅಪೋಸಿಟ್ ಲೆಗ್. ಸ್ಟೇ. ಜಾಯಿಂಟ್ ಮಾಡ್ರಿ. ಸ್ಟಾರ್ಟ್. 1 2 3 4 5 6 7 8 9 10. ರಿಲ್ಯಾಕ್ಸ್. ನೆಕ್ಸ್ಟ್ ತ್ರಿಕೋನಾಸನ ಸಮಸ್ಥಿತಿ ಪೊಸಿಷನ್. ಜಂಪ್. ಲೆಫ್ಟ್ ಲೆಗ್ ಟರ್ನ್ ಮಾಡ್ರಿ. ಲೆಫ್ಟ್ ಲೆಗ್ ನಿಧಾನವಾಗಿ ಬೆಂಡ್ ಮಾಡ್ರಿ.
ಕೈ ಸ್ಟ್ರೇಟ್ ಇರಬೇಕು, ನಿಮ್ಮ ಮುಖ ಆಕಾಶ ಕಡೆ ಇರಬೇಕು. 1 2 3 4 5 6 7 8 9 10. ರಿಲ್ಯಾಕ್ಸ್. ಮತ್ತೆ ಸಮಸ್ಥಿತಿ. ಜಂಪ್. ಅಪೋಸಿಟ್ ಲೆಗ್ ರೈಟ್ ಲೆಗ್ ಮಾಡ್ರಿ. ಟರ್ನ್ ಮಾಡ್ರಿ, ನಿಧಾನವಾಗಿ ಬೆಂಡ್ ಆಗಿ ಆಕಾಶದ ಕಡೆ ಇರಬೇಕು. ಸ್ಟಾರ್ಟ್. 1 2 3 4 5 6 7 8 9 10. ರಿಲ್ಯಾಕ್ಸ್. ನೆಕ್ಸ್ಟ್ ಅರ್ಧ ಕಟಿ ಚಕ್ರಾಸನ. ಪೊಸಿಷನ್. ಸೊಂಟದ ಮೇಲೆ ಕೈ ಇಟ್ಕೋರಿ. ನಿಮ್ಮ ಎರಡು ಕಾಲುಗಳನ್ನು ಭುಜದ ಅಂತರ ಇಡ್ರಿ. ಭುಜದ ಅಂತರ. ನಿಧಾನವಾಗಿ ಬ್ಯಾಕ್ ಬೆಂಡ್ ಮಾಡಿರಿ. ಎಷ್ಟು ಆಗ್ತದೆ ಅಷ್ಟೇ ಮಾಡಿರಿ. ಚಕ್ರ ಬರೋರು ಮಾಡಬೇಡ್ರಿ, ಸ್ಲೋ ಮಾಡಿರಿ, ಸಡನ್ಲಿ ಮಾಡಬೇಡ್ರಿ. ಸ್ಟಾರ್ಟ್. ಸ್ಟಾರ್ಟ್. 1 2 3 4 5 6 7 8 9 10. ರಿಲ್ಯಾಕ್ಸ್. ನೆಕ್ಸ್ಟ್ ಸಮಸ್ಥಿತಿ ಪೊಸಿಷನ್. ಪಾದ ಹಸ್ತಾಸನ. ಪೊಸಿಷನ್. ಸೈಡ್, ಟರ್ನ್, ಸ್ಟ್ರೇಟ್. ನಿಧಾನವಾಗಿ ಫ್ರಂಟ್ ಬೆಂಡ್ ಆಗ್ರಿ. ಸ್ಟಾರ್ಟ್. ನಿಮ್ಮ ಎರಡು ಕೈಗಳನ್ನು ನೆಲಕ್ಕೆ ಎತ್ತಿರಬೇಕು. ನಿಮ್ಮ ಮೂಗಿನ ತುದಿಯನ್ನು ಮೊಣಕಾಲಿಗೆ ಎತ್ತಿರಬೇಕು. ಸ್ಟಾರ್ಟ್. ಸ್ಟಾರ್ಟ್. 1 2 3 4 5 6 7 8 9 10. ರಿಲ್ಯಾಕ್ಸ್. ಸ್ಲೋಲಿ ಪೊಸಿಷನ್. ರಿಲ್ಯಾಕ್ಸ್. ಈಗ ಕುಳಿತುಕೊಂಡು ಮಾಡುವ ಆಸನಗಳು. ಸಿಟ್ಟಿಂಗ್ ಪೊಸಿಷನ್. ಕುಂದ್ರಬ್ಯಾಡ್ರಿ, ಪೊಸಿಷನ್ ನಿಂತ ಹೋಗೋದಿರ್ತೈತಿ. ಯೋಗ ಅನ್ನೋದು ಒಂದು ಡಿಸಿಪ್ಲಿನ್ ಇರ್ತೈತಿ. ಸಿಟ್ಟಿಂಗ್ ಪೊಸಿಷನ್. ಚೇರ್ ಪೊಸಿಷನ್. ಸ್ಲೋಲಿ ಸಿಟ್. ರಿಲ್ಯಾಕ್ಸ್. ಮೊದಲ ಆಸನ ಪಶ್ಚಿಮೋತ್ತಾಸನ. ಎರಡು ಕೈಗಳನ್ನು ಸೈಡಿಗೆ ಇಡ್ರಿ. ಸೈಡ್, ಟರ್ನ್, ಸ್ಟ್ರೇಟ್, ಸ್ಲೋಲಿ ಫ್ರಂಟ್ ಬೆಂಡ್ ಆಗ್ರಿ. ನಿಮ್ಮ ಹೆಬ್ಬೆರಳನ್ನು ಹಿಡೀರಿ. ನಿಮ್ಮ ಮೂಗಿನ ತುದಿಯನ್ನು ಮೊಣಕಾಲಿಗೆ ಹತ್ತಿರಬೇಕು. ಸ್ಟಾರ್ಟ್. 1 2 3 4 5. ಸರಿಯಾಗಿ ಮಾಡ್ರಿ. ಲಾಸ್ಟ್ ಇದ್ದವ್ರು. 1 2 3 4 5 6 7 8 9 10. ರಿಲ್ಯಾಕ್ಸ್. ಸ್ಲೋಲಿ ಪೊಸಿಷನ್. ಸಮಸ್ಥಿತಿ ದಂಡಾಸನ. ನೆಕ್ಸ್ಟ್ ವಕ್ರಾಸನ. ನಿಮ್ಮ ಎಡಗಾಲನ್ನು ಬಲಗಾಲ ಬಾಜು ಇಡ್ರಿ. ಬಲಗೈಯನ್ನು ಸ್ಟ್ರೇಟ್ ಮಾಡ್ರಿ. ಎಡಗಾಲ ಬಲ್ಲಿ ಲಾಕ್ ಮಾಡ್ಕೋರಿ. ಲಾಕ್ ಮಾಡ್ಕೊಂಡು ಎಡಗಾಲ ಇಡ್ರಿ. ಟರ್ನ್ ಆಗ್ರಿ. ನಿಮ್ಮ ಎಡಗೈ ಇತ್ತಲ್ಲ ಬಲಗಡೆ ಬರಬೇಕು. ಸ್ಟಾರ್ಟ್. ಸ್ಟಾರ್ಟ್. 1 2 3 4 5 6 7 8 9 10. ರಿಲ್ಯಾಕ್ಸ್. ಅಪೋಸಿಟ್ ಲೆಗ್. ಬಲಗಾಲನ್ನು ಎಡಗಾಲ ಬಾಜು ಇಡ್ರಿ. ಎಡಗೈ ತಗೋರಿ. ಬಲಗಾಲನ್ನು ಲಾಕ್ ಮಾಡ್ರಿ. ಬಲಗಾಲನ್ನು ಇಡ್ರಿ. ಸ್ಟಾರ್ಟ್. 1 2 3 4 5 6 7 8 9 10. ರಿಲ್ಯಾಕ್ಸ್. ನೆಕ್ಸ್ಟ್ ಶಶಂಕಾಸನ. ಎರಡು ಕಾಲುಗಳನ್ನು ಮಡಿಸಿರಿ. ಎರಡು ಕಾಲುಗಳನ್ನು ಓಪನ್ ಮಾಡ್ರಿ. ಸ್ಲೋಲಿ ಫ್ರಂಟ್ ಬೆಂಡ್ ಆಗ್ರಿ.
ಮುಖವನ್ನು ಕೆಳಗಡೆ ಮಾಡಿರಿ. ನಿಮ್ಮ ಮೂಗಿನ ತುದಿ ನೆಲಕ್ಕೆ ಹತ್ತಿರಬೇಕು. ನಿಧಾನವಾಗಿ ಉಸಿರಾಡಿ. ಸ್ಟಾರ್ಟ್. 1 2 3 4 5 6 7 8 9 10. ರಿಲ್ಯಾಕ್ಸ್. ಸ್ಲೋಲಿ ಪೊಸಿಷನ್. ದಂಡಾಸನ ಪೊಸಿಷನ್. ಭದ್ರಾಸನ. ಎರಡು ಕಾಲುಗಳನ್ನು ಬಟರ್ಫ್ಲೈ ಹಂಗೆ ಮಾಡ್ರಿ. ಬಟರ್ಫ್ಲೈ. ಸ್ಟಾರ್ಟ್. 1 2 3 4 5 6 7 8 9 10. ಸ್ಲೋಲಿ ಎರಡು ಕಾಲುಗಳನ್ನು ಓಪನ್ ಮಾಡಿರಿ. ಇಲ್ಲಿ ಎಷ್ಟಾಗ್ತದಷ್ಟು ಓಪನ್ ಮಾಡಿರಿ. ನಿಧಾನವಾಗಿ ಹೊಟ್ಟೆ ಹಚ್ಚಕ್ಕೆ ಟ್ರೈ ಮಾಡಿರಿ. ಸ್ಟಾರ್ಟ್. ಫ್ರಂಟ್ ಬೆಂಡ್. ಸ್ಟಾರ್ಟ್. ಹೊಟ್ಟೆ ಹಚ್ಚಿರಿ. ಸ್ಟಾರ್ಟ್. 1 2 3 4. ಆದಷ್ಟು ಎಷ್ಟಾಗ್ತದಷ್ಟು ಬೆಂಡ್ ಮಾಡಿರಿ. 1 2 3 4 5 6 7 8 9 10. ರಿಲ್ಯಾಕ್ಸ್. ವಜ್ರಾಸನ ಪೊಸಿಷನ್. ಎಲ್ಲರೂ ಚಿನ್ಮುದ್ರೆಯನ್ನು ಹಾಕಿ. ಚಿನ್ಮುದ್ರೆ. ಕಣ್ಣುಗಳನ್ನು ಮುಚ್ಚಿ ನಿಧಾನವಾಗಿ ಉಸಿರಾಡಿ. ಕಣ್ಣುಗಳನ್ನು ಮುಚ್ಚಿ ಕಣ್ಣುಗಳನ್ನು ಮುಚ್ಚಿ ರಿಲ್ಯಾಕ್ಸ್. ಈಗ ಹೊಟ್ಟೆ ಮೇಲೆ ಮಲ್ಕೋರಿ. ಸ್ಲೋಲಿ ಅಷ್ಟಾಂಗ. ಹೊಟ್ಟೆ ಮೇಲೆ ಮಲ್ಕೋರಿ. ಎರಡು ಕೈಗಳನ್ನು ಸೈಡಿಗಿಡ್ರಿ. ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ನಿಮ್ಮ ಪಕ್ಕ ಎಲುಬು ಹತ್ರ ತೊಂಬರ್ರಿ. ನಿಮ್ಮ ಚೆಸ್ಟ್ ಬಾಜು. ಸ್ಲೋಲಿ ಕಾಲುಗಳನ್ನು ಜಾಯಿಂಟ್ ಮಾಡಿರಿ. ನಿಧಾನವಾಗಿ ನಿಮ್ಮ ಕತ್ತು ಮತ್ತು ಸೊಂಟವನ್ನು ಎತ್ತಿ. ಸ್ಟ್ರೇಟ್ ನೋಡ್ರಿ. ಹೋಲ್ಡ್ ಮಾಡ್ರಿ ಅಷ್ಟೇ. ಸ್ಟಾರ್ಟ್. 1 2 3 4 5 6 7 8 9 10. Slowly relax. ಎಲ್ಲರೂ ಹೊಟ್ಟೆ ಮೇಲೆ ಮಲ್ಕೋರಿ. ಎರಡು ಕೈಗಳನ್ನು ನಿಮ್ಮ ತೊಡೆ ತೆಳಗೆ ತೊಗೊಂಬರ್ರಿ. ಸ್ಲೋಲಿ ಎರಡು ಕಾಲುಗಳನ್ನು ಜಾಯಿಂಟ್ ಮಾಡ್ರಿ. ಸ್ಲೋಲಿ ಲಿಫ್ಟ್ ಮಾಡ್ರಿ. ಸ್ಟಾರ್ಟ್. ಸ್ಟಾರ್ಟ್. 1 2 3 4 5 6 7 8 9 10 10 9 8 7 6 5 4 3 2 1. ಸರಿಯಾಗಿ ಮಾಡ್ರಿ. ಇಲ್ಲಿಗ ನಾ ಬಿಡುವುದೇ ಇಲ್ಲ ನಿಮಗೆ. ಸ್ಟಾರ್ಟ್. 1 2 3 4 5 6 7 8 9 10. ರಿಲ್ಯಾಕ್ಸ್. ಎರಡು ಕೈಗಳನ್ನು ಸೈಡಿಗಿಡ್ರಿ. ಕಣ್ಣುಗಳನ್ನು ಮುಚ್ಚಿ ನಿಧಾನವಾಗಿ ಉಸಿರಾಡ್ರಿ.
ಕಣ್ಣುಗಳನ್ನು ಮುಚ್ಚಿ ಕಾಲು ಸ್ಟ್ರೇಟ್ ಇರಬೇಕು, ಕಾಲು ಭುಜದಂತರ ಇರಬೇಕು. ನಿಧಾನವಾಗಿ ಉಸಿರಾಡಿ. ರಿಲ್ಯಾಕ್ಸ್. ನಿಧಾನವಾಗಿ ಎದ್ದು ಕುಂತ್ಕೊಂಡು ನೋಡ್ರಿ. ನಾ ಯಾವ ರೀತಿ ಆಸನ ಮಾಡ್ತೀನಿ ಆ ರೀತಿ ಮಾಡ್ಬೇಕು. ಎರಡು ಕಾಲುಗಳನ್ನು ಮಡಚಿ ನಿಧಾನವಾಗಿ ನಿಮ್ಮ ಎರಡು ಕೈಗಳಿಂದ ನಿಮ್ಮ ಹುಡುಗಿಯರು ಚೈನಾ ಆಗ್ತಿರಲ್ಲ ಆ್ಯಂಕಲ್ ಪಾರ್ಟನ್ನು ಇಡ್ರಿ. ಸ್ಟಾರ್ಟ್. ಲಿಫ್ಟ್ ಮಾಡ್ರಿ. ಆ್ಯಂಕಲ್ಗೆ ಇಡ್ರಿ ಎರಡು ಕೈಗಳನ್ನು. ಕಾಲ್ ಪೂರ ಪಾದ ನೆಲಕ್ಕೆ ಹತ್ತಿರಬೇಕು, ಕಾಲು ಎತ್ತಬಾರ್ದು. ಬೆಂಡ್ ಮಾಡಬೇಕು ನಿಮ್ಮ ಸೊಂಟವನ್ನು. ಲಿಫ್ಟ್. 1 2 3 4 5 6 7 8 9 10. ರಿಲ್ಯಾಕ್ಸ್. ಮಲ್ಕೋರಿ ಅಲ್ಲೇ ಬೆನ್ನಿನ ಮೇಲೆ. ನೆಕ್ಸ್ಟ್ ಪವನ ಮುಕ್ತಾಸನ. ನಿಮ್ಮ ಎರಡು ಕಾಲುಗಳನ್ನು ಮಡಿಚಿ ಕೈಗಳಿಂದ ಲಾಕ್ ಮಾಡ್ರಿ. ಕೈಗಳಿಂದ ಲಾಕ್ ಮಾಡಬೇಕು. ಲಾಕ್ ಮಾಡಿ ಅಲ್ಲೇ ಮಲ್ಕೊಂದಲ್ಲಿ ಮೂಗು ಹಚ್ಚಿರಿ ಮೊಣಕಾಲಿಗೆ. ಸ್ಟಾರ್ಟ್. 1. ಕರೆಕ್ಟ್ ಲಿಫ್ಟ್ ಮಾಡ್ರಿ, ಕರೆಕ್ಟ್ ಹೋಲ್ಡ್ ಮಾಡ್ರಿ. ನಿಮ್ಮ ಮೂಗನ್ನು ಮೊಣಕಾಲಿಗೆ ಹಚ್ಚಿರಬೇಕು. ಸ್ಟಾರ್ಟ್. 1 2 3 4 5 6 7 8 9 10. ರಿಲ್ಯಾಕ್ಸ್. ಅಲ್ಲೇ ಬೆನ್ನಿನ ಮೇಲೆ ಮಲ್ಕೋರಿ, ಎದ್ದು ಕುಂದ್ರಬೇಡ್ರಿ. ಬೆನ್ನಿನ ಮೇಲೆ ಮಲಗಬೇಕು. ಕಣ್ಣುಗಳನ್ನು ಮುಚ್ಚಿ ಎರಡು ಕಾಲುಗಳನ್ನು ಭುಜದ ಅಂತರ, ಎರಡು ಕೈಗಳನ್ನು ನಿಮ್ಮ ಸೈಡಿಗೆ ಇಡ್ರಿ. ಕಣ್ಣುಗಳನ್ನು ಮುಚ್ಚ್ರಿ, ಸರಿಯಾಗಿ ಮಲ್ಕೋರಿ. ನಿಧಾನವಾಗಿ ಉಸಿರಾಡಿ ಕಾಲುಗಳನ್ನು ಸ್ಟ್ರೇಟ್ ಮಾಡಬೇಕು. ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಹೊರಗಡೆ ಹಾಕಿ. ನೀವು ಎಷ್ಟು ಡೀಪ್ ಆಗಿ ಉಸಿರನ್ನು ತೆಗೆದುಕೊಂಡಿರ್ತೀರಿ ಅಷ್ಟು ಡೀಪ್ ಆಗಿ ಹೊರಗಡೆ ಹಾಕಬೇಕು. ರಿಲ್ಯಾಕ್ಸ್. ಎದ್ದು ಕುಂತ್ಕೊಳ್ರಿ. ದಂಡಾಸನ ಪೊಸಿಷನ್, ವಜ್ರಾಸನ. ವಜ್ರಾಸನ ಪೊಸಿಷನ್. ನೆಕ್ಸ್ಟ್ ಕ್ರಿಯೆ ಮಾಡೋ ಕಪಾಲಭಾತಿ. ಕಪಾಲೆ ಅಂದರೆ ತಲೆಬುರುಡೆ, ಭಾತಿ ಅಂದರೆ ಬೆಳಕು. ನಾ ತೋರಿಸ್ತೀನಿ ಮಾಡ್ರಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಬೇಕು. ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನು ಮ್ಯಾಗೆತ್ತಬೇಕು ಮತ್ತು ಉಸಿರನ್ನು ಬಿಡುತ್ತಾ ಕೈಗಳನ್ನು ತೆಳಗೆ ತರಬೇಕು. ಎರಡು ಕೈ. ಸ್ಟಾರ್ಟ್. 1 2 ಎಲ್ಲಾರು ಮಾಡ್ರಿ. ಉಸಿರಿನ ಸೌಂಡ್ ಬರಬೇಕು. ಉಸಿರು ತಗೋದು ಬಾಯಿ. ರಿಲ್ಯಾಕ್ಸ್. ನೆಕ್ಸ್ಟ್ ಪ್ರಾಣಾಯಾಮ. ಮೊದಲ ಪ್ರಾಣಾಯಾಮ ಅನುಲೋಮ ವಿಲೋಮ ಅಥವಾ ನಾಡಿ ಶೋಧನ. ನಿಮ್ಮ ತೋರು ಬೆರಳು ಮತ್ತು ಮಧ್ಯ ಬೆರಳು ಮಡಚಿರ್ಬೇಕು.
ಹೆಬ್ಬೆರಳು ಬಲಹೊಳ್ಳೆ ಮೇಲೆ ಮುಚ್ಚಿರಬೇಕು. ಹೆಬ್ಬೆರಳು ನಿಧಾನವಾಗಿ ಎಡಹೊಳ್ಳೆಯಿಂದ ಉಸಿರನ್ನು ತೆಗೆದುಕೊಂಡು ಉಂಗುರು ಬೆರಳನ್ನು ಎಡಹೊಳ್ಳನ್ನು ಮುಚ್ಚಿ ಬಲಹೊಳ್ಳೆಯಿಂದ ಉಸಿರನ್ನು ಹೊರಗಡೆ ಹಾಕಬೇಕು. ಸ್ಟಾರ್ಟ್. ಸ್ಟಾರ್ಟ್. ರಿಲ್ಯಾಕ್ಸ್. ಈಗ ಅಪೋಸಿಟ್ ಕೈ ತೋರು ಬೆರಳು ಮತ್ತು ಮಧ್ಯ ಬೆರಳು ಮಡಚಿರಬೇಕು. ಎಡಹೊಳ್ಳೆಯನ್ನು ಮುಚ್ಚಿರಬೇಕು. ಬಲಹೊಳ್ಳೆಯಿಂದ ಉಸಿರನ್ನು ತೆಗೆದುಕೊಂಡು ಬಿಡುವಾಗ ಎಡಹೊಳ್ಳೆಯಿಂದ ಬಿಡಬೇಕು. ಬಲಹೊಳ್ಳೆ ಮುಚ್ಚಿ. ಸ್ಟಾರ್ಟ್. ರಿಲ್ಯಾಕ್ಸ್. ನೆಕ್ಸ್ಟ್ ಭ್ರಾಮರಿ ಪ್ರಾಣಾಯಾಮ. ಪ್ರಾಣಾಯಾಮ ಮಾಡೋ ಮುಂದಾಗ ನೋಡ್ರಿ, ನಾವು ಫಸ್ಟ್ ಮಾಡ್ತೀನಿ. ನಿಮ್ಮ ಎರಡು ಕೈಗಳು ಇರ್ತಾವಲ್ಲ, ಫಸ್ಟ್ ನಿಮ್ಮ ಕಿರು ಬೆರಳು ಗದ್ದದ ಮೇಲೆ, ಉಂಗುರು ಬೆರಳು ನಿಮ್ಮ ತುಟಿ ಮ್ಯಾಗ, ಮಧ್ಯ ಬೆರಳು ಮುಗಿನ ಮ್ಯಾಗ, ತೋರು ಬೆರಳು ಹಣಿ ಮ್ಯಾಗ, ನಿಮ್ಮ ಹೆಬ್ಬೆಟ್ಟು ಇರ್ತೈತಲ್ಲ ಕಿವಿ ಮುಚ್ಚಬೇಕು. ಕಣ್ಣುಗಳನ್ನು ಮುಚ್ಚಿ ನಿಧಾನವಾಗಿ ಮ ಅಕ್ಷರವನ್ನು ಹೇಳಿ. ಮತ್ತೊಮ್ಮೆ ಅದೇ ಪೊಸಿಷನ್ ಇಡಬೇಕು, ಕೈ ಬಿಡಬಾರ್ದು. ಕಣ್ಣುಗಳನ್ನು ಮುಚ್ಚಿರಬೇಕು. ರಿಲ್ಯಾಕ್ಸ್. ನೆಕ್ಸ್ಟ್ ಶೀತಲಿ ಪ್ರಾಣಾಯಾಮ. ನಿಧಾನವಾಗಿ ಬಾಯಿಗಳನ್ನು ಮುಚ್ಚಿ, ಬಾಯಿ ಮುಚ್ಚ್ರಿ. ಮೂಗಿನಿಂದ ಉಸಿರು ತಗೋಬೇಕು. ಹಲ್ಲುಗಳನ್ನು ತೆಗೀರಿ, ಬಾಯಿ ಮುಚ್ಚಬೇಕು. ಹಲ್ಲುಗಳನ್ನು ಮಾತ್ರ ತೆಗಿಬೇಕು. ಬಾಯಿಂದ ಮತ್ತು ಮೂಗಿನಿಂದ ಉಸಿರನ್ನು ತೆಗೆದುಕೊಳ್ಳಿ. ಮೂಗಿನಿಂದ ಉಸಿರು ಹೊರಗಡೆ ಹಾಕಬೇಕು. ನೋಡ್ರಿ, ಈ ಪ್ರಾಣಾಯಾಮ ಮಾಡೋ ಮುಂದೆ ಬಾಡಿ ಎಲ್ಲ ತಂಪನಿಸ್ತ, ಬಾಯಿ ನೋಡ್ರಿ ಪೂರ್ತಿ ತಂಪನೆ ಫೀಲ್ ಆಗ್ತದೆ. ಸ್ಟಾರ್ಟ್. ನಿಮಗೆ ಬಾಡಿ ಹೀಟ್, ಡಿಹೈಡ್ರೇಷನ್, ನೀರಿಲ್ಲ ಟೈಮಿಗೆ ಮಾಡಬೇಕು. ಈಗ ಕೆಲವೊಂದು ಟೈಮ್ದಾಗ ಬಿಸಿಲಾಗ ಕೂತಿರ್ತೀರಿ ಭಾಳತನ, ಅವಾಗ ನೀರಿರಲ್ಲ ನಿಮಗಲ್ಲಿ ಕುಡಿಯೋಕೆ, ಬಾಡಿ ಪೂರ್ತಿ ವೀಕ್ನೆಸ್ ಆಗ್ತಿರ್ತೈತಲ್ಲ, ಅವಾಗ ಈ ಪ್ರಾಣಾಯಾಮ ಮಾಡಬೇಕು. ಅವಾಗ ಏನಾಗ್ತದೆ, ಸ್ವಲ್ಪ ರಿಫ್ರೆಶ್ಮೆಂಟ್ ಆದಂಗೆ ಆಗ್ತದೆ. ರಿಲ್ಯಾಕ್ಸ್. ಕೈಗಳನ್ನು, ಕಣ್ಣುಗಳನ್ನು ಮುಚ್ಚಿ ಅಕಾರ, ಮಕಾರ ಮತ್ತು ಉಕಾರವನ್ನು ಹೇಳೋಣ. ಅಕಾರವನ್ನು ಹೇಳುವಾಗ ಹೊಟ್ಟೆ ಭಾಗವನ್ನು ಗಮನಿಸಿ, ಉಕಾರವನ್ನು ಹೇಳುವಾಗ ಹೃದಯದ ಭಾಗವನ್ನು ಗಮನಿಸಿ, ಮಕಾರವನ್ನು ಹೇಳುವಾಗ ಮೆದುಳಿನ ಭಾಗವನ್ನು ಗಮನಿಸಿ. ನಂತರ ಓಂಕಾರವನ್ನು ಹೇಳೋಣ. ಕಣ್ಣುಗಳನ್ನು ಮುಚ್ಚಿ ಮತ್ತೊಮ್ಮೆ ಕಣ್ಣುಗಳನ್ನು ಮುಚ್ಚಿ
ಮಾಡ್ರಿ, ಎಲ್ಲಾರು ಮಾಡ್ಬೇಕು, ಕುಂದ್ರಬಾರ್ದು ಸುಮ್ಮನೆ ನೋಡ್ಕೋತ. ನೆಕ್ಸ್ಟ್ ಊಕಾರ. ಊಕಾರವನ್ನು ಹೇಳುವಾಗ ಹೃದಯದ ಭಾಗವನ್ನು ಗಮನಿಸಿ, ಕಣ್ಣುಗಳನ್ನು ಮುಚ್ಚಿ ಚಿನ್ಮುದ್ರೆ. ಮತ್ತೊಮ್ಮೆ ರಿಲ್ಯಾಕ್ಸ್. ನೆಕ್ಸ್ಟ್ ಮಕಾರವನ್ನು ಹೇಳಿ. ಮಕಾರವನ್ನು ಹೇಳುವಾಗ ಮೆದುಳಿನ ಭಾಗವನ್ನು ಗಮನಿಸಿ. ಮತ್ತೊಮ್ಮೆ ರಿಲ್ಯಾಕ್ಸ್. ಕಣ್ಣುಗಳು ಮುಚ್ಚಿರಬೇಕು, ತೆಗಿಬೇಡ್ರಿ. ಓಂಕಾರದ ನಾದ. ಓ ಮತ್ತೊಮ್ಮೆ ಓ ಮತ್ತೊಮ್ಮೆ ಓ ನಮಸ್ಕಾರ ಸ್ಥಿತಿ. ಎರಡು ಕೈಗಳನ್ನು ಜಾಯಿಂಟ್ ಮಾಡ್ರಿ. ಮುಕ್ತಾಯದ ಪ್ರಾರ್ಥನೆ. ಓಂ ಯೋಗೇನ ಚಿತ್ತಸ್ಯ ಪದೇನ ವಾಚ ಮಲಂ ಶರೀರಸ್ಯ ಚ ವೈದಕೇನ ಯೋಪಾಕರೋತಂ ಪ್ರವರಂ ಮುನಿನಂ ಪತಂಜಲಿಂ ಪ್ರಾಂಜಲಿಂ ಪ್ರಣತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಓಂ ಸರ್ವೇ ಭವಂತು ಸುಖಿನಃ. ಸರ್ವೇ ಸಂತು ನಿರಾಮಯಾಃ. ಸರ್ವೇ ಭದ್ರಾಣಿ ಪಶ್ಯಂತು. ಮಾರ್ಗ ಚಿಕ್ಕ ದುಃಖ ಭಾರ್ಗವೇ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಕೈಗಳನ್ನು ಉಜ್ಜಿ. ಎರಡು ಕೈಗಳನ್ನು ಬಟ್ಟಲಾಕಾರದ ಮಾಡಿ ಕಣ್ಣಿನ ಮೇಲಿಡ್ರಿ. ಕಣ್ಣುಗಳನ್ನು ಪಿಳಕಿಸಿ, ಮತ್ತೆ ಕಣ್ಣುಗಳನ್ನು ಮುಚ್ಚಿ, ಮತ್ತೆ ಕೈಗಳನ್ನು ಉಜ್ಜಿ, ಮತ್ತೆ ಕೈಗಳನ್ನು ಕಣ್ಣಿನ ಮೇಲಿಡ್ರಿ. ಪೂರಾ ಮುಖ ಮಸಾಜ್ ಮಾಡ್ಕೊಂಡಂಗೆ ಮಾಡ್ಕೊರಿ. ನಿಧಾನವಾಗಿ ಎರಡು ಕೈಗಳನ್ನು ಮುಖದ ಮುಂದೆ ಕನ್ನಡಿ ಹಿಡ್ದಂಗೆ ಇಡೀರಿ. ನಿಧಾನವಾಗಿ ಕಣ್ಣುಗಳನ್ನು ಮತ್ತೆ ಪಿಳಕಿಸಿ, ನಿಧಾನವಾಗಿ ಕಣ್ಣುಗಳನ್ನು ತೆಗೆಯುತ್ತಾ ಒಂದು ಕೈಯಲ್ಲಿ ತಂದೆ, ಇನ್ನೊಂದು ಕೈಯಲ್ಲಿ ತಾಯಿ, ಮಧ್ಯದಲ್ಲಿ ಗುರು ಹಿರಿಯರನ್ನು ನಮನಿಸಿ. ಧನ್ಯವಾದ. ಹೇಳೋ. ಕರಾಟೆ ಗೊತ್ತೈತಿಲ್ಲ? ಕರಾಟೆ ಅಂದ್ರ ಬರೇ ಹೊಡಿ ಬಡಿ ಅತ್ತಿಲ್ಲ, ನಮ್ಮ ಆತ್ಮರಕ್ಷಣೆಗಾಗಿ ಕಲಿಬೇಕ. ಇವಾಗ ನಾವು ಎಲ್ಲೇ ಹೋಗ್ತೀವಿ, ಎಲ್ಲಾರ ಹೋದೇವಂದ್ರ ನೈಟ್ ಆಗಿರುತ್ತ,
ವಾಪಸ್ ನಿಮ್ಮ ಅಪ್ಪ ಅಮ್ಮ ಹೆದರ್ತಾರ, ನನ್ ಮಗಳು ಇಲ್ಲದಾಳೋ ನಮ್ಮ ಮಗ ಇಲ್ಲದಾನೋ ಅಂತ ಹೆದರ್ತಿರ್ತಾರ. ಅದೇ ಒಂದು ಯಾವ್ದೋ ಸಂದರ್ಭದಾಗ ಯಾರಾದ್ರೂ ನಿಮ್ಗೆ ಅಟ್ಯಾಕ್ ಮಾಡಕ್ ಬಂದ್ರೆ ನೀವೇನ್ ಮಾಡ್ತೀರಿ? ನಿಮ್ ಹತ್ರ ಇದು ಇತ್ತಂದ್ರ ಆತ್ಮರಕ್ಷಣೆ ಅನ್ನೋದು, ಸೆಲ್ಫ್ ಡಿಫೆನ್ಸ್ ಅನ್ನೋದು ಇತ್ತಂದ್ರ ಹೋಗಿ ಬಿಡ್ಸ್ಕೊಂಡ್ ಬರ್ತೀರಿ. ಓಕೆನಾ? ಇಲ್ಲಪ್ಪ ಅಂದ್ರ ನಿಮ್ಗೆ ಏನು ಗೊತ್ತೇ ಇಲ್ಲಪ್ಪ ಅಂದ್ರೆ ನೀವ್ ಏನ್ ಮಾಡ್ತೀರಿ ಹೇಳ್ರಿ? ಅಂಜೋಡ್ತೀರಿ? ಅಂಜೋಡ್ತೀರ? ಅಲ್ಲೇ ಇದು ಮಾಡ್ತೀರಿ? ಅಂಜೋಡ್ತಿರ್ಲ. ಅದಕ್ಕೋಸ್ಕರನೇ ಕರಾಟೆ ಕಲಿಬೇಕ. ಅರ್ಥ ಆಯ್ತಾ? ಇನ್ನೊಂದೇನಪ್ಪಾ ಅಂದ್ರ, ಇದು ನಾ ಕಲ್ತಿದ್ ಕಾಲೇಜ್ ಇದು. ನಾನು ಎಲ್ಲೆಲ್ಲೇ ಹೋಗ್ತೀನಿ ಗೆಸ್ಟ್ ಸೆಕೆಂಡ್ PU ತನ SGF ಬರುತ್ತ. SGF ಅಂದ್ರೆ ಗೊತ್ತೈತಿ, ಸ್ಕೂಲ್ ಗೇಮ್ ಆಡಕ್ ಹೋಗ್ತಿರಿ ಗೊತ್ತನ? ಸ್ಕೂಲ್ ಗೇಮ್ 6th 7th 8th 9th 10th ಹೋಗ್ತಿರಿ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಹೋಗ್ತಿರಿ. ಓಕೆನಾ? ಅಲ್ಲಿ ಹೋದಾಕರ ನೀವು ಕೆಲವು ತಾಲೂಕ್ ಜಿಲ್ಲಾ ಮಟ್ಟ ಮತ್ತ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಇರ್ತಾವ. ಓಕೆನಾ? ನಮ್ಮಲ್ಲಿ ಕರಾಟೆ ಒಳಗನು ಅದೇ ಸೇಮ್ ಇರುತ್ತ. ಓಕೆನಾ? ಸೇಮ್ ಇರುತ್ತ. ಅದು ವೇಟ್ ಮೇಲೆ ಇರುತ್ತ. ನಾವ್ ಏನ್ ಮಾಡಾಯ್ತೇವಪ್ಪ ಅಂದ್ರ, ನಾವ್ ಯಾರ್ಯಾರಿಗೋ ಕಲಿಸ್ತೇವೆ, ಯಾರ್ಯಾರು ಗೆಲ್ತಾರ, ಯಾರು ಇದು ಮಾಡ್ತಾರ, ಪಾರ್ಟಿಸಿಪೇಟ್ ಮಾಡ್ತಾರ. ಬಟ್ ನಮ್ ಕಾಲೇಜ್ ನಾ ಕಲ್ತೇವ್ ಕಾಲೇಜ್ ಸ್ವಲ್ಪ ನಾವೇ ಟಾರ್ಗೆಟ್ ಮಾಡಿ ಒಂದ್ 40 ಜನಕ್ಕೆ ರೆಡಿ ಮಾಡಿ ನಾವ ತಾಲೂಕ್ ಜಿಲ್ಲಾ ಮಟ್ಟ ಸ್ಟೇಟಿಗೆ ಹೋಗ್ಬೇಕಂತ ಪ್ಲಾನ್ ಮಾಡಾಕತ್ತೀವಿ. ಓಕೆನಾ? ಅದಕ್ಕೆ ಯಾರು ರೆಡಿ ಇದ್ದೀರಿ? ನಿಮ್ ಪೇರೆಂಟ್ಸ್ ಕಡೆಯಿಂದ ಪರ್ಮಿಷನ್ ತಗೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಇನ್ನೊಂದೇನಪ್ಪಾ ಅಂದ್ರ ಬೆನಿಫಿಟ್ ಬಹಳ ಅದಾವ ಕರಾಟೆಯಿಂದ ಮತ್ತ ಪ್ಲಸ್ ಜುಡೋ. ನಾವ್ ಎರಡೂ ಟ್ರೈನ್ ಮಾಡ್ತೀವಿ. ಕರಾಟೆದಿಂದ ಕರಾಟೆಯಿಂದ ಬೆನಿಫಿಟ್ ಏನಪ್ಪಾ ಅಂದ್ರ, ಇವಾಗ ನಾಳೆ ನೀವು ಎಲ್ಲರೂ ಅಪ್ಲೈ ಆಗಿ ಮಾಡ್ತೀರಿ CET ಗೀಟಿ, ನಿಮ್ದು ಒಂದ್ 2 ಮಾರ್ಕಸ್ ಕಡಿಮೆ ಸಿಗುತ್ತ. ಅವಾಗ ನಮ್ ಕರಾಟೆ ಅಥವಾ ಜುಡೋದ ಒಂದ್ ಸರ್ಟಿಫಿಕೇಟ್ ಹಚ್ಚಿದ್ರ ಅಂದ್ರ ಆಯ್ತ, ನಿಮ್ದು ಏನ್ ಸಿಗುತ್ತ, 2 ಪಾಯಿಂಟ್ ಜಾಸ್ತಿ ಕೊಡುತ್ತ. ಆಮೇಲೆ ಏನ್ ಮಾಡ್ತಾರ, ಸೆಲೆಕ್ಷನ್ ಮಾಡ್ಕೋತಾರ. ಅದೇ ನೀವು ಸ್ಪೋರ್ಟ್ಸ್ ಏನು ಇರ್ಲಿಲ್ಲಪ್ಪಾ ಅಂದ್ರ ಸೆಲೆಕ್ಷನ್ ಆಗಂಗಿಲ್ಲ. ಇನ್ನೊಂದೇನಪ್ಪಾ ಅಂದ್ರ, ಜುಡೋ ಒಳಗ ತಾಲೂಕ ಜಿಲ್ಲಾ ಒಳಗ ಸ್ಟೇಟ್ ಒಳಗ ಫಸ್ಟ್ ಸೆಕೆಂಡ್ ಥರ್ಡ್ ಯಾರು ಹೊಡಿತೀರಿ 1 ಲಕ್ಷ ರೂಪಾಯಿ ಐತಿ. ಎಷ್ಟೈತಿ? 1 ಲಕ್ಷ. ಸುಳ್ಳು ಹೇಳಾಕೈತಿಲ್ಲ, ಖರೆ ಹೇಳಾಕೈತಿ. ಸ್ಟೇಟ್ ಲೆವೆಲ್ ಒಳಗ ಅದು SC ST ದವ್ರಿಗೆ ಮಾತ್ರ, ಬೇರೆದವ್ರಿಗಿಲ್ಲ. SC ದವ್ರಿಗೆ ST ದವ್ರಿಗೆ ಯಾರು ಫಸ್ಟ್ ಸೆಕೆಂಡ್ ಥರ್ಡ್ ಹೊಡಿತಿರ್ಲ ಮತ್ ಪ್ಲಸ್ 4th ಯಾರು ಹೊಡಿತೀರ 1 ಲಕ್ಷ ರೂಪಾಯಿ ಐತಿ. ಅದು ನಮಗೂ ಜಮಾ ಆಗಂಗಿಲ್ಲ, ನಿಮ್ಗ ಜಮಾ ಆಗುತ್ತೆ. ಯಾರೇ ನಿಮ್ ಅಕೌಂಟಿಗೆ ಜಮಾ ಆಗುತ್ತೆ. ಅರ್ಥ ಆಯ್ತಾ? ಫಸ್ಟ್ ಕರಾಟೆ ಒಳಗ ಏನೇನ್ ಬರ್ತೈತಿ ಅಂತ ನೋಡ್ರಿ. ಫಸ್ಟ್ ಫೈಟ್, ನಾರ್ಮಲ್ ಫೈಟ್. ನಿಂತ್ಕೋರಿ. 1 ನೀವು 2 3 4 5 6 7 8. Next, kick, front leg. 1 2 3 4 5 6. ಇದು ಕರಾಟೆ ಒಳಗ. ಕರಾಟೆ ಒಳಗ ಜುಡೋ ಒಳಗ ಇನ್ನೊಂದು ಇರುತ್ತ. ಜುಡೋ ಒಳಗ ಕುಸ್ತಿ ಗೊತ್ತೈತಿಲ್ಲ? ಜುಡೋ ಒಳಗ ಜುಡೋ ಉಗುಸಿ ಮಾಡ ನಾರ್ಮಲ್. ಇದು ಏನೂ ಆಗಲ್ಲ, ಬಿಳಿಸ್ಬೋದಲ್ರಿ. ಜುಡೋ ಒಳಗಿದ ನೋಡ್ರಿ, ಜುಡೋ ಇದು ಫಸ್ಟ್ 1 2 ಜುಡೋ ಒಳಗ ನಗಾಕ್ ಹೋಗ್ಬೇಡ್ರು. ಫಸ್ಟ್ ಇದು ಸೆಕೆಂಡ್, ಇದು ಸೆಕೆಂಡ್ ಲಿಪ್ ಸೆಕೆಂಡ್. ಅರ್ಥ ಆಯ್ತಾ? ಇದು ಜುಡೋ ಅಂತಾರ. ಏನು ಸಿಕ್ಕಾಪಟ್ಟೆ ಟೆಕ್ನಿಕ್ ಅದಾವ, 70 ಟೆಕ್ನಿಕ್ ಅದಾವ. ಜಸ್ಟ್ ನೀವು ಬರೀ 2 ಟೆಕ್ನಿಕ್ ಕಲ್ತ್ರ ಸಾಕು, ಸ್ಟೇಟ್ ತನ ಆರಾಮಾಗಿ ಹೋಗ್ಬೋದು. ಇನ್ನು ನೀವು ಸ್ಟೇಟ್ ದಿಂದ ನೆಕ್ಸ್ಟ್ ನ್ಯಾಷನಲ್ ಹೋಗ್ಬೇಕಂದ್ರ ನಾವ ಟ್ರೈನ್ ಮಾಡ್ತೀವಿ. ಬಟ್
ಏನು ಸರಿಯಾಗಿ ಪ್ರಾಕ್ಟೀಸ್ ಮಾಡಬೇಕು, ಸರಿಯಾಗಿ ತಿಳ್ಕೊಬೇಕು, ಕಲಿಬೇಕಷ್ಟ. ಅರ್ಥ ಆಯ್ತಾ? ಅರ್ಥ ಆಯ್ತು? ಓಕೆ, ಥ್ಯಾಂಕ್ ಯು ಸರ್. ಯೋಗ ಪಟುಗಳಾಗಿರ್ತಕ್ಕಂಥ ಸಮರ್ಥ ರಜಪೂತ್ ಅವರು ಸಹ ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ವಿನಂತಿಸಿಕೊಳ್ಳುತ್ತಾ ಅವರಿಗೂ ಬರಮಾಡಿಕೊಳ್ಳುತ್ತಾ ಇದ್ದೀವಿ. ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ಅದೇ ರೀತಿಯಾಗಿ ಅಕ್ಷಯ ಮಾನೆ ಕರಾಟೆ ಪಟುಗಳು ಇವರಿಗೂ ಸಹ ಈ ಒಂದು ಕರೆಗೆ ಹೋಗ್ಬಿಟ್ಟು ಆಗಮಿಸಿದ್ದಾರೆ. ಅವರಿಗೂ ಸಂಸ್ಥೆಯ ಪರವಾಗಿ ನಾವು ಹಾರ್ದಿಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇನ್ಮುಂದೆ ಸನ್ಮಾನ ಕಾರ್ಯಕ್ರಮ ನೆರವೇರ್ತಾ ಇದೆ. ಸಂಸ್ಥೆಯ ಉಪ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಅಭಿಮನ್ಯು ಎಂ ಬಿರಾದರ್ ಸರ್ ಅವರು ಯೋಗ ಪಟುಗಳಾಗಿರ್ತಕ್ಕಂಥ ಸಮರ್ಥ ರಜಪೂತ್ ಅವರಿಗೆ ಸನ್ಮಾನಿಸಿಕೊಳ್ಳಬೇಕು ಅಂತ ವಿನಂತಿಸಿಕೊಳ್ಳುತ್ತೇನೆ. ಸಮರ್ಥ ರಜಪೂತ್ ಅವರಿಗೆ ಸಂಸ್ಥೆಯ ಉಪಾಧ್ಯಕ್ಷರಾದ ಅಭಿಮನ್ಯು ಎಂ ಬಿರಾದರ್ ಸರ್ ಅವರು ಸನ್ಮಾನಿಸಿಕೊಳ್ತಾ ಇದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು ಅಂತ ವಿದ್ಯಾರ್ಥಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಕರಾಟೆ ಪಟುಗಳು ಆಗಿರ್ತಕ್ಕಂಥ ಅಕ್ಷಯ ಮಾನೆ ಅವರಿಗೆ ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಶ್ರೀಯುತ ಎಸ್ ಪಾಟೀಲ್ ಸರ್ ಅವರು ಸನ್ಮಾನಿಸಿಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಅಕ್ಷಯ ಮಾನೆ ಅವರಿಗೆ ನಾವು ಸನ್ಮಾನಿಸಿಕೊಳ್ತಾ ಇದ್ದೀವಿ. ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತ ಹಮ್ಮಿಕೊಂಡಿರುವ ಈ ಒಂದು ಸಂದರ್ಭದಲ್ಲಿ ಇಲ್ಲಿಯವರೆಗೆ ಪ್ರಾಯೋಗಿಕವಾಗಿ ಮಾಡತಕ್ಕಂತ ಯೋಗವನ್ನು ನೀವೆಲ್ಲ ಅನುಭವಿಸಿದ್ದೀರಿ, ಅದರಲ್ಲಿ ಪಾಲ್ಗೊಂಡಿದ್ದೀರಿ. ಈ ಯೋಗ ಕಾರ್ಯಕ್ರಮದ ಮುಕ್ತಾಯ ಸಮಾರಂಭದ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಸಂಸ್ಥೆಯ ಉಪಾಧ್ಯಕ್ಷರಾದ ಎಂ ಬಿರಾದರ್ ಸರ್ ಅವರೇ, ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಎಲ್ಲ ವಿಭಾಗಗಳ ಮುಖ್ಯಸ್ಥರೇ ಹಾಗೂ ದೈಹಿಕ ಶಿಕ್ಷಕರಾದಂಥ ಶಶಿ ರಾಠೋಡ್ ಅವರೇ ಹಾಗೂ ಮೌನೇಶ್ ಕಂಬಾರ್ ಅವರೇ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಲಿಕ್ಕೆ ಕಾರಣೀಕರ್ತರಂಥ ಎಲ್ಲ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ಸಮೂಹದವರೇ, ಮುಖ್ಯ ಗುರುಗಳಾದಂಥ ಜೆ ಪಿ ಪಾಟೀಲ್ ರವರೇ, ಮುಚ್ಚಂಡಿಯವರೇ, ಎಲ್ಲರಿಗೂ ಯೋಗ ದಿನಾಚರಣೆಯ ಶುಭಾಶಯಗಳು. ಬಹುಶಃ ಒಂದು ದಿನದಲ್ಲಿ ಯಾವುದರದ್ದು ಲಾಭ ನಾವು ಕಂಡುಕೊಳ್ಳೋಕ್ಕಾಗಲ್ಲ. ಪ್ರಾರಂಭದ ದಿನಕ್ಕೆ ಯಾವುದೇ ಒಂದು ಚಟುವಟಿಕೆ ಪ್ರಾರಂಭಿಸಿದಾಗ ಮುಜುಗರನೇ ಅನುಭವಿಸಬೇಕಾಗ್ತದೆ. ಅದು ನಿರಂತರವಾಗಿ ವರ್ಷದುದ್ದಕ್ಕೂ ಏನಾದರೂ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಆರೋಗ್ಯ ವೃದ್ಧಿ ಆಗ್ತದೆ, ಆಯಸ್ಸು ವೃದ್ಧಿ ಆಗ್ತದೆ, ಮನುಷ್ಯ ಚಟುವಟಿಕೆಯಿಂದ ಸದಾ ಲವಲವಿಕೆಯಿಂದ ಇರ್ತದೆ. ಇದು ಬಹುಶಃ ನೀವೆಲ್ಲ ಈ ಒಂದು ದಿನದಲ್ಲಿ ನಿರೀಕ್ಷೆ ಮಾಡಬೇಡ್ರಿ, ಪ್ರಾರಂಭ ಅಂತ ತಿಳ್ಕೊಳ್ರಿ. ಜೀವನದುದ್ದಕ್ಕೂ ಕೂಡ ಇದನ್ನು ಅಳವಡಿಸಿಕೊಂಡು ಹೋದರೆ ಬಹುಶಃ ನಾವು ಹೆಚ್ಚು ಆಸ್ಪತ್ರೆಗೆ ಹೋಗುವ ಅವಶ್ಯಕತೆ ಬರಲ್ಲ, ಹೆಚ್ಚು ಮನೆಯಲ್ಲೇ ಆರಾಮ್ ತಪ್ಪಿ ಬೀಳೋ ಅವಶ್ಯಕತೆ ಬರಲ್ಲ. ಇದು ದಿನನಿತ್ಯದ ಚಟುವಟಿಕೆ ಆಗಲಿ ಅಂತ ಹೇಳ್ತಾ ಇವತ್ತಿನ ಯೋಗ ದಿನಾಚರಣೆಯ ಕೇಂದ್ರ ಬಿಂದುಗಳಾದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಯೋಗ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ ನನ್ನೆರಡು ಮಾತುಗಳಿಗೆ ಮುಕ್ತಾಯ ಹೇಳುವೆ. ಜೈ ಹಿಂದ್, ಜೈ ಕರ್ನಾಟಕ.